ಅಧಿಕಾರ ಹಂಚಿಕೆ ಕದನ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಅಧಿಕಾರ ಹಂಚಿಕೆ ಕದನ ನಡೆದಿದೆ. ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಆರಂಭವಾಗಿದೆ. ಪವರ್ ಪಾಲಿಟಿಕ್ಸ್. ಸಿಎಂ ಡಿಸಿಎಂ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಅಸಲಿಗೆ ನಡೆದಿದ್ದೇನು? ಅಶ್ವವೇಗ ನ್ಯೂಸ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿಎಂ ಡಿಸಿಎಂ ಬ್ರೇಕ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ. ಕ್ಲೋಸ್ ಡೋರ್ ಮೀಟಿಂಗ್ ಗಳಲ್ಲಿ ಅಸಲಿಗೆ ನಡೆದಿದ್ದೇನು? ಅಶ್ವವೇಗ ನ್ಯೂಸ್ ನಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ವರದಿ. ಸಿಎಂ ಡಿಸಿಎಂ ಮೀಟಿಂಗ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್. ಸಿಎಂ ಡಿಸಿಎಂ ಮೀಟಿಂಗ್ ಏನಾಯ್ತು ಅದರ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ಅಧಿಕಾರ ಹಂಚಿಕೆ ಕದನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆಗಿದ್ದೇನು? ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯರವರ ಮನೆಯಲ್ಲಿ ಡಿಸಿಎಂ ಅನ್ನ ಕರೆದು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿದ್ದವು. ಅದರ ನಂತರ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಸೇರಿದಂತೆ ಹಲವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ಏನೆಲ್ಲ ಚರ್ಚೆಗಳು ಆಗಿರಬಹುದು, ಏನೆಲ್ಲ ಚರ್ಚೆಗಳು ನಡೆದಿರಬಹುದು, ಜೊತೆಗೆ ಅದರ ಬಗ್ಗೆ ಯಾವ ಒಂದು ವರದಿಯನ್ನ ಈ ಮೀಟಿಂಗ್ನ ಕುರಿತಾಗಿ ಹೈಕಮಾಂಡ್ಗೆ ಸಲ್ಲಿಸಲಿದ್ದಾರೆ? ಅಧಿಕಾರ ಹಂಚಿಕೆ ಕದನ ಕರ್ನಾಟಕದಲ್ಲಿ ನಡೆದಿದೆ. ಯಾರು ಸಿಎಂ ಆಗಬೇಕು? ಸಿಎಂ ಬದಲಾವಣೆ ಆಗತ್ತಾ? ಸಿಎಂ ಬದಲಾವಣೆಯ ಈ ಒಂದು ಪೈಪೋಟಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಶತಪ್ರಯತ್ನಗಳನ್ನು ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಇಬ್ಬರು ಒಗ್ಗಟ್ಟಾಗಿ ಇದ್ದಂತೆ ಕಂಡರು. ಹಲವಾರು ಮೀಟಿಂಗ್ಗಳನ್ನು ಜೊತೆಯಾಗಿ ಮಾಡಿ ಒಂದು ಸಂದೇಶವನ್ನ ಕೊಟ್ಟರು. ಅದು ಕೇವಲ ವಿಪಕ್ಷಗಳು ಬೇರೆ ಯಾವುದೇ ಒಂದು ಮಾತುಗಳನ್ನ ಆಡಬಾರದು ಈ ಬಗ್ಗೆ ಅನ್ನುವಂಥ ಒಂದು ಇದನ್ನ ಕಾಯ್ಕೊಳ್ಳಿಕ್ಕೆ ಮಾತ್ರ. ಆದರೆ ಅವರ ಮಧ್ಯೆ ನಿಜವಾದ ಒಕ್ಕಟ್ಟು ಇದೆಯಾ? ವರಿಷ್ಠರ ಜೊತೆಗೆ ಆದ ಚರ್ಚೆಯ ಬಗ್ಗೆ ಇಬ್ಬರು ಏನು ಮಾತುಕತೆಯನ್ನ ಮಾಡ್ತಾರೆ? 2.5 ವರ್ಷದ ಒಪ್ಪಂದದ ಬಗ್ಗೆ ಏನಾದ್ರೂ ಈ ಚರ್ಚೆಯಲ್ಲಿ ಮಾತುಕತೆ ನಡೆದಿದ್ಯಾ? ನೀವು ಅಧಿಕಾರ ಬಿಟ್ಟು ಕೊಡೋವರೆಗೂ ನಾವು ಜೊತೆಗೆ ಇರ್ತೀವಿ. ಹೈಕಮಾಂಡ್ ಕೂಡ ಸಹಕಾರ ನೀಡುವಂತಹ ಭರವಸೆ ಇದೆ. ಹಾಗಾದ್ರೆ ಹೈಕಮಾಂಡ್ ಕೂಡ ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳುತ್ತಾ? ಕಾದು ನೋಡ್ಬೇಕಿದೆ. ದೆಹಲಿಗೆ ಒಟ್ಟಿಗೆ ಭೇಟಿಯನ್ನ ನೀಡಿ ಚರ್ಚೆ ನಡೆಸೋಣ ಎಂದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವರಿಷ್ಠರ ನಿರ್ಧಾರ ಏನು ಅನ್ನೋದನ್ನ ನೋಡಿ ಸಿಎಂ ಅವರು ಡಿಸಿಎಂ ಅವರು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗತ್ತೆ. ದೆಹಲಿಗೆ ಭೇಟಿ ನೀಡಿದ ವೇಳೆ ಈ ಒಂದು ಚರ್ಚೆಯ ಒಂದು ಸಂಪೂರ್ಣವಾದಂತಹ ನಿರ್ಧಾರಗಳು ಹೊರಗೆ ಬರುತ್ತೆ. ವರಿಷ್ಠರ ಜೊತೆಗೆ ಆದಂತಹ ಈ ಚರ್ಚೆಯ ಬಗ್ಗೆ ಇವರು ಮಾತುಕತೆಯನ್ನ ನಡೆಸ್ತಾರೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಸಿಎಂ ಕೂಡ ಭಾಗಿಯಾಗಿದ್ರು. ಸಿಎಂ ಡಿಸಿಎಂ ಜೊತೆಗೆ ಕೂತು ಮಾತನಾಡಿ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡಲಾಗಿತ್ತು. ಇದು ಕೇವಲ ವಿಪಕ್ಷಗಳು ನಮ್ಮ ಬಗ್ಗೆ ಮಾತನಾಡಬಾರದು ಅಂತ ಒಗ್ಗಟ್ಟಿನ ಸಂದೇಶವನ್ನ ಸಾರುವಂತ ಒಂದು ಯೋಚನೆಯಾಗಿತ್ತೆ ಹೊರತು ನಿಜವಾಗಿಯೂ ಅವರಲ್ಲಿ ಒಕ್ಕಟ್ಟು ಇದೆಯಾ? ಹಾಗಾದ್ರೆ ಸಿಎಂ ಡಿಸಿಎಂ ಈ ಒಂದು ಮತ್ತೆ ಒಂದು ಬ್ರೇಕ್ಫಾಸ್ಟ್ನ ಅರೇಂಜ್ ಮಾಡೋದಕ್ಕೆ ಕಾರಣವೇನು? ಹಾಗಾದ್ರೆ ಇಂದು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಬಂದಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಯಾವೆಲ್ಲ ನಿರ್ಧಾರಗಳನ್ನ ಇಲ್ಲಿ ತೆಗೆದುಕೊಂಡಿರಬಹುದು, ಯಾವೆಲ್ಲ ಚರ್ಚೆಗಳು ಆಗಿರಬಹುದು ಅನ್ನೋದು, ಏನು ಚರ್ಚೆ ಆಗಿದೆ ಅನ್ನುವಂಥ ಒಂದು ಆಧಾರದ ಮೇಲೆ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಹೈಕಮಾಂಡ್ ಜೊತೆ ಮಾತನಾಡಿ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇದೆ.
ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿದೆ. ಡಿಕೆಶಿ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಸ್ವಾಗತಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಜೊತೆಗೆ ಅವರ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಮನೆ ಬಾಗಿಲಿಗೆ ಬಂದು ಸಿಎಂ ಅನ್ನ ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಯಾವುದೇ ಗೊಂದಲಗಳು ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಮೇಲ್ನೋಟಕ್ಕೆ ತೋರಿಸುವಂತಹ ಒಂದು ಸಂದೇಶವನ್ನ ಇಲ್ಲಿ ಕೊಡಲಾಗ್ತಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಿದೆ. ಆದರೆ ಸಿದ್ದರಾಮಯ್ಯನವರನ್ನ ಈ ರೀತಿಯಾಗಿ ಬಂದು ಸ್ವಾಗತಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು ಹಾಗೆ ಡಿಕೆ ಸುರೇಶ್ ಅವರು. ಮನೆ ಬಾಗಿಲಿಗೆ ಬಂದು ಸಿಎಂ ಅನ್ನ ಸ್ವಾಗತ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಹೂಗುಚ್ಛವನ್ನ ನೀಡಿ ಶಾಲು ಹೊದಿಸಿ ಡಿಕೆಶಿ ಅವರು ಹಾಗೂ ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಕೂಡ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಸುರೇಶ್ ಅವರು. ಶಾಸಕ ಕುಣಿಗಲ್ ರಂಗನಾಥ್ ಅವರು ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಉಪಸ್ಥಿತರಾಗಿದ್ದಾರೆ. ಕುರ್ಚಿ ಬಿಕ್ಕಟ್ಟು ಕರ್ನಾಟಕದಲ್ಲಿ ನಡೆದೇ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳಾದರೂ ಕೂಡ ಯಾವುದೇ ನಿರ್ಧಾರಕ್ಕೆ ಬರುವಂತೆ ಇಲ್ಲಿ ಕಾಣಿಸ್ತಿಲ್ಲ. ಜೊತೆಗೆ ಸಿಎಂ ಡಿಸಿಎಂ ಅವರು ಕೂಡ ಮೊನ್ನೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ. ಮೊನ್ನೆ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಈ ಎರಡೂ ಮೀಟಿಂಗ್ಗಳು ಕೂಡ ಕುತೂಹಲವನ್ನ ಕೆರಳಿಸಿದೆ. ಹಾಗಾದ್ರೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅವರು ಆಗ್ತಾರಾ? ಇಬ್ಬರೂ ಇದಕ್ಕೆ ಒಗ್ಗಟ್ಟಿನ ಒಂದು ಬಲವನ್ನ ಸೂಚಿಸ್ತಾರಾ, ಒಪ್ಪಿಗೆಯನ್ನ ನೀಡ್ತಾರಾ? ಒಂದು ಪಕ್ಷ ಸಿದ್ದರಾಮಯ್ಯನವರೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಬೆಂಬಲಕ್ಕೆ ನಿಂತರೆ ಖಂಡಿತವಾಗಿಯೂ ಡಿಕೆಶಿ ಅವರನ್ನ ತಡೆಯೋರು ಯಾರು ಇರೋದಿಲ್ಲ. ಜೊತೆಗೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಲ್ಲಿ ಏನಾಗಿದೆ ಈ ವರದಿಯನ್ನ ಇವರು ಹೈಕಮಾಂಡ್ಗೆ ಸಲ್ಲಿಸ್ತಾರೆ. ಜೊತೆಗೆ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾವು ಬದ್ಧರಿದ್ದೀವಿ ಅಂತ ಸಿಎಂ ಹಾಗೂ ಡಿಸಿಎಂ ಈಗಾಗಲೇ ತಿಳಿಸಿದ್ದಾರೆ. ಇಂದು ಹಾಗಾದರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ನವರು ಫೋನ್ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಹೇಳಿ, ಈ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಮಂಜರಿ, ಈಗಾಗಲೇ ಮೊನ್ನೆ ಅಷ್ಟೇ ಕೂಡ ಸಿಎಂ ಅವರ ಕಾವೇರಿ ನಿವಾಸದಲ್ಲೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿತ್ತು. ಅದರ ಔಟ್ಕಮ್ ಗಳನ್ನ ನೋಡ್ತಾ ಹೋದ್ರೆ ಹೈಕಮಾಂಡ್ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕೆ ನಾವಿಬ್ಬರು ಕೂಡ ಬದ್ಧ ಅಂತ ಎರಡೂ ನಾಯಕರುಗಳು ಹೇಳ್ಕೊಂಡಿದ್ರು. ಅದಾದ ಬಳಿಕ ಇವತ್ತು ಸಿಎಂ ಅವರು ಖುದ್ದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ಗೆ ಆಗಮಿಸಿದ್ರು. ಸುದೀರ್ಘವಾಗಿ 1.5 ಗಂಟೆಗೂ ಹೆಚ್ಚು ಕಾಲಗಳನ್ನ ಇನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಎಂ ಅವರು ಖುದ್ದಾಗಿ ಬ್ರೇಕ್ಫಾಸ್ಟ್ ಅನ್ನ ಕೂಡ ಮುಗಿಸಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಕೂಡ ಆರಂಭ ಮಾಡಿದ್ದಾರೆ ನಾಯಕರು ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಆ ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಡಿಕೆ ಸುರೇಶ್ ಅವರು ಕೂಡ ಇದ್ರು. ಈಗಾಗಲೇ ಡಿಕೆ ಸುರೇಶ್ ಅವರು ಕೂಡ ಮೊನ್ನೆ ಅಷ್ಟೇ ದೆಹಲಿ ಪ್ರವಾಸವನ್ನ ಕೈಗೊಂಡು ವಾಪಸ್ ಬಂದಿದ್ರು ರಾಜ್ಯಕ್ಕೆ. ದೆಹಲಿಯ ನಾಯಕರಿಗೂ ಕೂಡ ಭೇಟಿ ಮಾಡಿರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಆ ದೆಹಲಿ ನಾಯಕರು ಏನಾದ್ರೂ ಸೂಚನೆಯನ್ನ ಕೊಟ್ರ ಆ ಸೂಚನೆಗಳನ್ನು ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಅವರ ಜೊತೆ ಕೂಡ ಚರ್ಚೆ ಮಾಡಿರುವಂತಹ ಸಾಧ್ಯತೆಗಳು ಇದೆ ಅಂತ ಮಾಹಿತಿಗಳು ಲಭ್ಯವಾಗ್ತಿದೆ. ಜೊತೆಗೆ ಈಗ ಮುಂದಿನ ಚರ್ಚೆ ಏನಾಗ್ತಿದೆ ಅಂದ್ರೆ ಈಗಾಗಲೇ ಸಿಎಂ ಅವರು ಕೂಡ ಬಹುತೇಕ ಬಾರಿ ಹೇಳಿದ್ದಾರೆ ಯಾವುದೇ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡ್ರೆ ಅದಕ್ಕೆ ನಾವು ಬದ್ಧ ಅಂತ. ಈಗಾಗಲೇ ಮೊನ್ನೆ ಕೂಡ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ 2.5 ವರ್ಷ ಈ ರೀತಿಯಾಗಿ ಮಾತುಕತೆ ಆಗಿದೆಯಾ ಅಂತ. ಮಾತುಕತೆ ಅನ್ನೋ ವಿಚಾರಕ್ಕೆ ಯಾವುದೇ ಉತ್ತರ ನೀಡದೆ ಸಿಎಂ ಅವರು ನೇರವಾಗಿ ಹೈಕಮಾಂಡ್ ಇದಕ್ಕೆಲ್ಲ ಉತ್ತರಿಸುತ್ತೆ ಅಂತ ಹೇಳಿದ್ರು. ಈಗಲೂ ಕೂಡ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಎರಡು ಬ್ರದರ್ಸ್ ಕೂಡ ಕೇಳ್ತಾ ಇರತಕ್ಕಂಥದ್ದು ಕೇವಲ ಸಿಎಂ ಅವರ ಒಂದು ಅವರ ವಿಶ್ವಾಸವನ್ನ ತೆಗೆದುಕೊಳ್ಳೋದು, ಹಾಗೆ ಸಿಎಂ ಅವರು ಖುದ್ದಾಗಿ ಅವರ ಸಿಎಂ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡುವಂತೆ ಕೇಳ್ಕೊಳ್ಳೋದು, ರಿಕ್ವೆಸ್ಟ್ ಮಾಡುವಂತಹ ಚಾನ್ಸಸ್ಗಳು ಕೂಡ ಅತಿ ಹೆಚ್ಚಿದೆ. ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಶಾಸಕರ ಬೆಂಬಲವನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹೈಕಮಾಂಡ್ ವಿಶ್ವಾಸವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈಗ ಕೇವಲ ಅವ್ರಿಗೆ ಬೇಕಿರತಕ್ಕಂಥದ್ದು ಒಂದ್ ಕಡೆ ಶ್ರೀರಕ್ಷೆ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯನವರೇ ಜೊತೆಗಿದ್ದು ಏನಾದ್ರೂ ಸಿಎಂ ಮಾಡ್ತಿದ್ರೆ ಅದೊಂದ್ ರೀತಿಯಾಗಿ ಶ್ರೀರಕ್ಷೆ. ಯಾರು ಕೂಡ ಸರ್ಕಾರ ರಚನೆ ಆದ್ರೂ ಕೂಡ ಮತ್ತೆ ಏನಾದ್ರೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಆಗ
ಹೊಸ ಕ್ಯಾಬಿನೆಟ್ ಕೂಡ ಮಾಡಿದ್ರು ಕೂಡ ಯಾರು ಕೂಡ ಅಷ್ಟೇ ಸಿದ್ದರಾಮಯ್ಯನವರೇ ಇವರ ಜೊತೆ ನಿಂತಂತ ಸಂದರ್ಭದಲ್ಲಿ ಯಾರು ಕೂಡ ಅಂದ್ರೆ ಸತೀಶ್ ಜಾರಕಿಹೊಳಿ ಆಗ್ಬಹುದು, ಬೇರೆ ಯಾವುದೇ ನಾಯಕರು ಸಿದ್ದರಾಮಯ್ಯನ ಪರವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಡಿ ಕೆ ಶಿವಕುಮಾರ್ ವಿರೋಧವಾಗಿ ಮಾತನಾಡ್ತಕ್ಕಂಥದ್ದು ಇದೆಲ್ಲೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರನ್ನೇ ಜೊತೆಗೆ ಇರಿಸಿಕೊಳ್ಳುವ ಪ್ಲಾನ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಮಂಜರಿ. ಎಸ್ 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 ಇಲ್ಲಿ 2.5 ವರ್ಷ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು, ಹಾಗಾಗಿ ಮಾತು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳ್ಬರ್ತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಎಸ್ ಮಂಜರಿ, ಈಗಾಗ್ಲೇ ಮೊದಲಿನಿಂದ ಕೂಡ ಅಷ್ಟೇ ಸರ್ಕಾರ ರಚನೆ ಆಗ್ಬೇಕಾದ್ರೂ ಕೂಡ ಅಷ್ಟೇ ಬಹುಮತ ಸಿಕ್ಕಂತ ಸಂದರ್ಭದಲ್ಲೂ ಕಾಂಗ್ರೆಸ್ಸಿಗೆ 4 ದಿನಗಳನ್ನ ಕಳೆದಿದ್ರು ಸರ್ಕಾರ ರಚನೆ ಮಾಡೋದಕ್ಕೆ ಯಾರು ಮುಖ್ಯಮಂತ್ರಿ ಅಂತ. ಒಂದ್ ಕಡೆ DCM ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂಡ ಇದ್ರು, ಅಲ್ಲೇ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಮಾಡ್ತಿದ್ರು. ಅದೇ ಸಂದರ್ಭದಲ್ಲಿ CLP ಮೀಟಿಂಗ್ ಕೂಡ ಆಗತ್ತೆ ರಾಜ್ಯದಲ್ಲಿ. ಆ CLP ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಕೂಡ ಆಯ್ಕೆ ಆಗತ್ತೆ. ಅದಾದ ಬಳಿಕ ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿ ಕಾಣದಂತೆ 2.5 ವರ್ಷಗಳ ಮಾತುಕತೆ ಕೂಡ ಆಗಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿತ್ತು. ಅದೆಲ್ಲ ಒಂದ್ ಕಡೆ ಈಗ ಸತ್ಯ ಎಂಬಂತೆ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಪವರ್ ಶೇರಿಂಗ್ ವಿಚಾರ ಈಗಾಗಲೇ 2.5 ವರ್ಷ ಆದ್ಮೇಲೆ ಗೊಂದಲ ಕೂಡ ಜಾಸ್ತಿ ಆಗಿದೆ, ಕುರ್ಚಿ ಕಚ್ಚಾಟ ಕೂಡ ಪ್ರಾರಂಭವಾಗಿದೆ. ಅದು ಕೂಡ ನವೆಂಬರ್ 20ನೇ ತಾರೀಕು ಬಳಿಕ. ಯಾಕಂದ್ರೆ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಪ್ರಮಾಣ ವಚನ ತೆಗೆದುಕೊಂಡು 2.5 ವರ್ಷಗಳು ಕೂಡ ಕಳೆದಿತ್ತು ಕರೆಕ್ಟ್ ಆಗಿ. ಅಲ್ಲಿನಿಂದ ಕೂಡ ಇಲ್ಲಿಯವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಕುರ್ಚಿಯ ಕಚ್ಚಾಟದ ಕದನ ಕೂಡ ನಡ್ಕೊಂಡ್ ಬಂದಿತ್ತು. ಅದಕ್ಕೆಲ್ಲದಕ್ಕೂ ತೆರೆ ಎಳೆತಕ್ಕಂತದಕ್ಕೆ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನೀವು ಸೇರಿ ಆಯೋಜಿಸಿ ಅಂತ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದು. ಆ ಸಂದೇಶ ಮೇಲೆಗೆ ಕೂಡ ಸಿಎಂ ಅವರ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಅದಾದ ಬಳಿಕ ಇವತ್ತು DCM ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಎಲ್ಲ ಒಂದ್ ಕಡೆ ಅಧಿವೇಶನ ಮುಗಿಯವರೆಗೂ ಕೂಡ ಕದನ ವಿರಾಮ ಬಿದ್ದಿದ್ಯಾ ಅಂದ್ರೆ ಕುರ್ಚಿ ಕಚ್ಚಾಟಕ್ಕೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಸತ್ಯವಾಗಿದ್ರೆ ಕೂಡ ಇನ್ನು ಕೇವಲ ಒಂದು 3-4 ದಿನಗಳಲ್ಲಿ ಅಧಿವೇಶನ ಕೂಡ ಪ್ರಾರಂಭವಾಗುತ್ತೆ. ಅಧಿವೇಶನ ಪ್ರಾರಂಭವಾದ್ರೆ ಸಿಎಂ ಬದಲಾವಣೆ ಬಹುತೇಕ ಡೌಟ್, ಅಂದ್ರೆ ಅಧಿವೇಶನ ಮುಗಿಯೋವರೆಗೂ ಅಂತ ಕೂಡ ಕೇಳ ಬರ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಜನವರಿ ಅಥವಾ ಮಾರ್ಚ್ ವರೆಗೂ ಕೂಡ ಬಿಟ್ಕೊಡುವ ಮೂಡ್ ನಲ್ಲಿ ಇಲ್ಲ ಅಂತ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಪ್ತ ಬಣದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಇದೇನಾದ್ರೂ ಸತ್ಯವಾದ್ರೂ ಕೂಡ ಮುಂದಿನ ಬಜೆಟ್ ಕೂಡ ಸಿದ್ದರಾಮಯ್ಯನವರೇ ಮಂಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಮಂಜರಿ. ಈಗ ಬ್ರೇಕ್ಫಾಸ್ಟ್ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡಿ ತಾವು ಒಗ್ಗಟ್ಟಿನಲ್ಲಿ ಇದ್ದೇವೆ ಅಂತ ವಿಪಕ್ಷಗಳಿಗೆ ತೋರಿಸುವಂತಹ ಒಂದು ಪ್ರಯತ್ನವಾ ಇದು ಅಂತ? ಎಸ್ ಮಂಜಿತ್, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಈಗ ಅಧಿವೇಶನ ಕೂಡ ಪ್ರಾರಂಭವಾಗ್ತಿತ್ತು. ಈ ಅಧಿವೇಶನದಲ್ಲಿ ಏನಾದ್ರೂ ಕೂಡ ಇವರ ಕುರ್ಚಿ ಕಚ್ಚಾಟ ಇದೇ ರೀತಿ ನಡ್ಸ್ಕೊಳ್ತಾ ಹೋಗ್ತಾ ಇದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಪ್ತ ಬಣದವರು ಡೈಲಿ ಟೂರ್ ಅನ್ನ ನಡೆಸ್ತಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಆಪ್ತ ಬಣದವರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾರೆ. ಜೊತೆಗೆ ಪರಮೇಶ್ವರ್ ಅವರು ಕೂಡ ನಾನು ಸಿಎಂ ಆಗುವಂತ ಆಸೆ ಇದೆ ಎಂಬ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು. ಮತ್ತೆ ವಿಪಕ್ಷದವರು ಕೂಡ ಇದನ್ನೇ ಅಸ್ತ್ರ ಮಾಡ್ಕೊಂಡು ಮತ್ತೆ ಸದನದಲ್ಲಿ ಗದ್ದಲ ಎಬ್ಬಿಸುವಂತದ್ದಾಗಿರ್ಬೋದು, ಮತ್ತೆ ಅವ್ರಿಗೆ ಪ್ರಶ್ನೆ ಮಾಡುವಂತದ್ದಾಗಿರ್ಬೋದು, ಇದು ಮಾಡುವಂತ ಚಾನ್ಸಸ್ ಗಳು ಅತಿ ಹೆಚ್ಚಿತ್ತು. ಹಾಗಾಗಿ ಹೈಕಮಾಂಡ್ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಅಂತ್ಯವನ್ನ ಆಡಿಲ್ಲ. ಎಲ್ಲೂ ಕೂಡ ಹೈಕಮಾಂಡ್ ಅಂದ್ರೆ ಇದನ್ನ ಒಂದು ತಾರಕಕ್ಕೆ ಅಂತ್ಯಕ್ಕೆ ಕಂಡೊಯ್ದಿಲ್ಲ. ಅಂದ್ರೆ ಸಿಎಂ ಕುರ್ಚಿ ಕಚ್ಚಾಟದಲ್ಲಿ ಸಿಎಂ ಬದಲಾವಣೆ ಸತ್ಯವಾಗ್ಲೂ ಆಗುತ್ತಾ, ಅದು ಬದಲಾವಣೆನೇ ಆಗಲ್ವಾ, ಸಿದ್ದರಾಮಯ್ಯನವರ ಮುಂದುವರಿತಾರ ಅಂತ ಸ್ಪಷ್ಟವಾಗಿ ಎಲ್ಲೂ ಕೂಡ ಹೈಕಮಾಂಡ್ ಒಂದು ನಿಲುವನ್ನ ತೆಗೆದುಕೊಳ್ಳಿಲ್ಲ. ಆದ್ರೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಇಬ್ಬರು ನಾಯಕರು ಕೂಡ ಒಟ್ಟಾಗೆ ಇದ್ದೀವಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳಿ ಅನ್ನೋದಕ್ಕೆ ಕೂಡ ಮುಂದಾಗಿದ್ರು. ಆ ನಿಟ್ಟಿನಲ್ಲೇ ಸಿಎಂ ಅವರ ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಇವತ್ತು DCM ನಿವಾಸದಲ್ಲೂ ಕೂಡ ಬ್ರೇಕ್ಫಾಸ್ಟ್ ನಡೆಯುತ್ತೆ. ಎಲ್ಲ ಒಂದ್ ಕಡೆ ವಿಪಕ್ಷಗಳಿಗೆ ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅಂತ ಸಂದೇಶ ರವಾನೆ ಮಾಡೋದಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಬಹುತೇಕ ನಡೆದಿರೋದು ಅಂತ ಕೂಡ ಚರ್ಚೆ ಆಗ್ತಾ ಇದೆ ಮಂಜರಿ. ಎಸ್, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕುರ್ಚಿ ಬಿಕ್ಕಟ್ಟು ಮುಂದುವರೆದ ಬ್ರೇಕ್ಫಾಸ್ಟ್ ಮೂಲಕ ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ನಾವು ಒಗ್ಗಟ್ಟಿನಲ್ಲಿದ್ದೇವೆ, ನಮ್ಮ ಮಧ್ಯೆ ಯಾವುದೇ ಗೊಂದಲಗಳು ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ.